and welcome back to our channel Life in YouTube. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಯಾವಾಗ ಯಾವ ವಿಡಿಯೋ ಹಾಕೋದು ನೋಟಿಫಿಕೇಷನ್ ನಿಮಗೆ ತಲುಪದೆ ಬರುತ್ತೆ. ಸೊ ನಾವು ಇಲ್ಲಿ ಕಿಚನ್ ಸೆಟಪಲ್ಲಿ ಇರೋದ್ರಿಂದ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಒಂದು ಕುಕ್ಕಿಂಗ್ ಎಪಿಸೋಡ್ ಇದು. ಸೊ ನಾವು ಯಾವಾಗಲೂ ಹೇಳೋ ಥರ ದ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇಸ್ ಆಲ್ವೇಸ್ ಲವ್. ಸೊ ಲವ್ವಿಂದ ಇನ್ನೊಂದು ಚಿಕನ್ ರೆಸಿಪಿ ಇವತ್ತು. ಸೊ ಅದಕ್ಕೆ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಬೋನ್ಲೆಸ್ ಚಿಕನ್ನ ಚಿಕ್ಕದಾಗಿ ಫೈನ್ನ ಕಟ್ ಮಾಡ್ಕೊಂಡು ಅಂದರೆ ತುಂಬ ಚಿಕ್ಕದಲ್ಲ ತುಂಬ ದೊಡ್ಡದು ಅಲ್ಲ, ಈ ಥರ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 500 ಗ್ರಾಮ್. ಇದು ಚಿಕನ್ ಪಾಪ್ಕಾರ್ನ್ಗೋಸ್ಕರ, ಟೈಟಲಲ್ಲೇ ಗೊತ್ತಿರುತ್ತೆ ನಿಮಗೆ. ಸೊ ಇದನ್ನು ಫಸ್ಟ್ ನಾನು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಸೊ ಅದಕ್ಕೆ 1 ಟೀ ಸ್ಪೂನಷ್ಟು ಸೋಯಾ ಸಾಸ್, 1 ಟೀ ಸ್ಪೂನಷ್ಟು ವಿನಿಗರ್, half teaspoon black pepper powder, salt per taste, herbs, mixed herbs ಅಥವಾ ಆರಿಗಾನೋನು ನೀವು ಬಂದು half teaspoon ಹಾಕೋಬೋದು. ನಿಮ್ಗೆ ಇನ್ನೂ ಇಷ್ಟ ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ನೋ ಪ್ರಾಬ್ಲಮ್. ಇದಕ್ಕೆ 1.5 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಾಕೋಬೇಕು. ಇದೆಲ್ಲ 500 ಗ್ರಾಮ್ ಚಿಕನ್ ಹೇಳ್ತಿರೋದು, ಬೋನ್ಲೆಸ್. ಸೊ ಇದಕ್ಕೆ 1 ಎಗ್ ಹಾಕ್ಕೊಳ್ಳಿ, 1 ಫುಲ್ ಎಗ್ ಹಾಕ್ತಿದ್ದೀನಿ. ಸೊ ಅದಕ್ಕೆ 1/2 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲೈಕ್ ಅಕಸ್ಮಾತ್ ನೀವು ರಾ ಟೇಸ್ಟ್ ಮಾಡ್ತೀರ ಅಂದರೆ ಸಾಲ್ಟ್ ಟೇಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಂದು ಚಿಕನ್ ಫ್ರೈ ಆದಮೇಲೆ ನೀವು ಟೇಸ್ಟ್ ಮಾಡಿ ಚೆಕ್ ಮಾಡ್ಕೋಬೋದು. ಸೊ ಇದನ್ನು 10 to 15 ಮಿನಿಟ್ಸ್ ರೆಸ್ಟಿಂಗ್ ಟೈಮ್ ಬಿಡಬೇಕು, ಯಾಕಂದರೆ ಅದು ಸೆಟ್ ಆಗಬೇಕಲ್ಲ, ಮಸಾಲೆ ಎಲ್ಲ ನೀಟಾಗಿ ಒಳಗಡೆ ಹೋಗಬೇಕು. ಸೊ 15 ಮಿನಿಟ್ಸ್ ಆದಮೇಲೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಸೊ ನಾವು ಹೇಳಿದ ಥರ ಪಾಪ್ಕಾರ್ನ್ನ 10-15 ಮಿನಿಟ್ಸ್ ಅಂದರೆ ಪಾಪ್ಕಾರ್ನ್ ಬೇಸ್ನ ಒಂದು 10-15 ಮಿನಿಟ್ಸ್ ಸೈಡಲ್ಲಿ ಇಟ್ಬಿಟ್ಟು ರೆಡಿ ಮಾಡಿ, ಆ ಜ್ಯೂಸ್ ಎಲ್ಲ ಕರೆಕ್ಟಾಗಿ ಅದ್ರೊಳಗಡೆ ಇಳಿಯೋ ತನಕ ಮಾಡಿಬಿಟ್ಟು ಅಂದರೆ ಸೈಡ್ಗೆ ಇಟ್ಬಿಟ್ವಿ. ಸೊ ಅದಕ್ಕಿಂತ ಒಂದು ಚಿಕ್ಕ ಸ್ಟೆಪ್ ಇದೆ, ಅದು ಕ್ರಿಸ್ಪಿ ಆಗಿ ಬರೋಕ್ಕೆ. ಅದಕ್ಕೂ ಮುಂಚೆ ಆಯಿಲ್ನ ಹೀಟ್ ಮಾಡೋಕ್ಕೆ ಇಕ್ಬಿಟ್ವಿ. ಸೊ ಅದಕ್ಕೆ ನಾವು 1/2 ಕಪ್ ಕಾರ್ನ್ಫ್ಲವರ್ ಹಾಕ್ಕೊಂಡು 1/2 ಕಪ್ ಬ್ರೆಡ್ ಕ್ರಮ್ಸ್ ಹಾಕ್ಕೊಳ್ಳೋಣ. ಇದಕ್ಕೆ ಏನದು ಈ ರೇಷಿಯೋನ ಕರೆಕ್ಟಾಗಿ ಮಾಡ್ಕೊಳ್ಳಿ, ನೀವು ಎಷ್ಟು ಹಾಕ್ತಿರೋ ಎರಡು ಈಕ್ವಲ್ ಆಗಿರಬೇಕು. ಆ್ಯಂಡ್ ಚಿಲ್ಲಿ ಪೌಡರು ಮತ್ತು ಸಾಲ್ಟು ಆ್ಯಸ್ ಪರ್ ಟೇಸ್ಟ್. ಇಷ್ಟೇ ರೀ, ತುಂಬ ಸಿಂಪಲ್ ಅಲ್ವಾ? ಆ್ಯಕ್ಚುಲಿ ಇವತ್ತು ನಾನು ಚಿಕನ್ನ ಕುಕ್ ಮಾಡ್ತಿದ್ದೀನಿ. ಸೊ ನಾನಿವತ್ತು ನಮ್ಮ ಚಿಕನ್ನೇ ಕುಕ್ ಮಾಡ್ತಿದ್ದೀನಿ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಈ ಮಿಕ್ಸ್ಚರ್ನ. ನಾ ಹೇಳಕ್ಕೆ ಮರ್ತೆ, ಯಾವುದೇ ಫ್ಲೋರ್ ಯೂಸ್ ಮಾಡುವಾಗ ಡಸ್ಟ್ ಮಾಡಿ ಯೂಸ್ ಮಾಡಿ, ಬಿಕಾಸ್ ಅದು ಏನಂತಾರೆ ಲಂಪ್ಸ್ ಬರುತ್ತೆ, ಅದು ಬರಬಾರ್ದು. ಸೊ ಇವಾಗ ನಮ್ಮ ಮಿಕ್ಸ್ಚರ್ ರೆಡಿ. ಇದನ್ನು ಚಿಕನ್ನ ಡಿಪ್ ಮಾಡಿ ಚಿಕನ್ನ ಕುಕ್ ಮಾಡಿಬಿಡೋಣ. ಸೊ ನಾನು ಇದನ್ನು ನೀಟಾಗಿ ಕೋಟ್ ಮಾಡಿಬಿಟ್ಟಿದ್ದೀನಿ, ನಾನು ಹೇಳಿದ ಥರ ಬರೋ ಎಲ್ಲ 500 ಗ್ರಾಮ್ ಚಿಕನ್ಸ್ನು. ಸೊ ಇದನ್ನು ಜೆಂಟಲಾಗಿ ನಾವು ಇದನ್ನು ಆಯಿಲಲ್ಲಿ ಬಿಡಬೇಕು. ಸೊ ಇದನ್ನು ನಿಮ್ಗೆ ಅದು ಕುಕ್ ಆಗಿದೆ ಅಂತ ಅನಿಸುತ್ತೆ ನೋಡಿ, ಕಲರ್. ಸೊ ಈ ಕಲರ್ ಅಚೀವ್ ಮಾಡಿದ ತಕ್ಷಣ ನೀವು ಇದನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು ಒಂದು ಪ್ಲೇಟಲ್ಲಿ. ಟಿಶ್ಯೂ ಪೇಪರ್ ಇದ್ದರೆ ಟಿಶ್ಯೂ ಪೇಪರಲ್ಲಿ ಹಾಕಿ, ಬಟ್ ನನಗದು ಈ ಆಯಿಲ್ ಅಷ್ಟೊಂದು ಹೀರ್ಕೊತಿಲ್ಲ. ಸೊ ನಿಮಗೆ ಬೇಡ, ಇನ್ನೂ ಆಯಿಲ್ ಕಮ್ಮಿ ಇರಬೇಕು ಅಂತ ಅನಿಸಿದ್ರೆ ಯು ಕ್ಯಾನ್ ಜಸ್ಟ್ ರಿಮೂವ್ ಇಟ್ ವಿತ್ ದ ಟಿಶ್ಯೂ ಪೇಪರ್. ಇನ್ನು ಬಾಕಿ ಇರೋದನ್ನು ಕುಕ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀವಿ. ಕಂಪ್ಲೀಟಾಗಿ ಇವಾಗ ಫ್ರೈ ಮಾಡಿ ತೊಗೊಂಡ್ಬಿಟ್ವಿ. ನೋಡೋಕೆ ತುಂಬ ಯಮ್ಮಿ ಆಗಿದೆಲ್ಲ. ಆ್ಯಕ್ಚುಲಿ ಫ್ರೈ ಮಾಡ್ತಿರುವಾಗಲೇ ನಾನು ಚಿಕನ್ನು ಗ್ಯಾಪಲ್ಲಿ ಟೇಸ್ಟ್ ಮಾಡಿಬಿಟ್ವಿ, ಬಿಕಾಸ್ ಅದು ಚಿಕನ್ ಅಲ್ವಾ,
ಹಂಗೆಲ್ಲ ಇರಲೇ ಟೇಸ್ಟ್ ಮಾಡದೇ ಇರೋಕ್ಕಾಗಲ್ಲ. ಸೀರಿಯಸ್ಲಿ ತುಂಬ ಯಮ್ಮಿ ಆಗಿತ್ತು. ನಾವು ಹೆಂಗೆ ಬರುತ್ತೋ ಅಂದ್ಕೊಂಡಿದ್ವಿ ಫಸ್ಟ್ ಟೈಮ್ ಕುಕ್ ಮಾಡೋದ್ರಿಂದ. ಸೊ ಇದನ್ನು ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ನಮಗೆ ಕಮೆಂಟಲ್ಲಿ ಹೇಳಿ. ಸೊ ಇದೇ ಥರ ಬೇರೆ ವಿಡಿಯೋಸ್ ನೀವು ನಮ್ಮ ಚಾನಲ್ ನೋಡಬೇಕು ಅಂದರೆ ನಮ್ಮ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ನಿಮಗೆ ತಲುಪದೇ ಬರುತ್ತೆ. ಸೊ ಅಂಟಿಲ್ ವಿ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ತರ